ಹೊಸನಗರ. ಇದು ಬರೀ ಒಂದು ಊರಲ್ಲ, ಜಲಾಶಯಗಳ ತವರು. ಈ ಊರನ್ನ ಸುತ್ತುವರಿದಿದೆ ಈ ಹೊಸನಗರ ತಾಲೂಕಿನಲ್ಲಿ ನಿರ್ಮಾಣವಾಗಿರೋ 4-5 ಜಲಾಶಯಗಳ ಹಿನ್ನೀರು. ಕೆಳದಿ ಸಂಸ್ಥಾನದ ನಾಯಕರು ಆಳಿದ ನಾಡಿದ್ದು ಇಲ್ಲೇ ಸಾವಿರಾರು ಕುಟುಂಬಗಳು ನೆಮ್ಮದಿಯ ಬದುಕನ್ನ ಕಟ್ಟಿಕೊಂಡಿದ್ದು. ಕೃಷಿ ಭೂಮಿಗಳನ್ನೇ ನಂಬಿ ಬದುಕು ಸಾಗಿಸುತ್ತಿದ್ದ ಇಲ್ಲಿಯ ಸಾವಿರಾರು ಕುಟುಂಬಗಳಿಗೆ ದಿನೇ ದಿನೇ ಒಂದಾದ ಮೇಲೊಂದರಂತೆ ಆಘಾತಗಳು ಎದುರಾದವು. 1964ರಲ್ಲಿ ಶರಾವತಿ ನದಿಗೆ ಅಡ್ಡಲಾಗಿ ಲಿಂಗನಮಕ್ಕಿ ಡ್ಯಾಂ, 1980ರಲ್ಲಿ ಚಕ್ರಾ ನದಿಗೆ ಅಡ್ಡಲಾಗಿ ಸಾವೆಹಕ್ಲು ಡ್ಯಾಂ, ಚಕ್ರಾ ನದಿಗೆ ಅಡ್ಡಲಾಗಿಯೇ ಚಕ್ರ ಡ್ಯಾಂ, ವಾರಾಹಿ ನದಿಗೆ ಅಡ್ಡಲಾಗಿ ಮಾಣಿ ಡ್ಯಾಂ, ಹೀಗೆ 4-5 ದೊಡ್ಡ ದೊಡ್ಡ ಜಲಾಶಯಗಳು ಈ ಹೊಸನಗರ ಒಂದರಲ್ಲೇ ನಿರ್ಮಾಣವಾದವು. ಈ ಜಲಾಶಯಗಳ ಹಿಂದಿದ್ದ ಆ ಹರಿದು ಬರುತ್ತಿದ್ದ ನದಿಯಂಚಲ್ಲಿದ್ದ ಸಾವಿರಾರು ಎಕರೆ ದಟ್ಟಾರಣ್ಯಗಳು, ಈ ಮಲೆನಾಡಿನ ಬಡ ರೈತರು ನಂಬಿಕೊಂಡಿದ್ದ ಅವರ ಜೀವಾಳವೇ ಆಗಿದ್ದ ಅಪಾರ ಪ್ರಮಾಣದ ಕೃಷಿ ಭೂಮಿಗಳು ಜಲಾವೃತವಾದವು. ಈಗ ನಾನು ಹೇಳೋಕೆ ಹೊರಟಿರೋದು ಜಲಾಶಯಗಳು ತುಂಬಿ ನಿಂತು ಕಾಡು ಮತ್ತು ಕೃಷಿ ಭೂಮಿಗಳ ಕಡೆಗೆ ಹರಿದ ಹಿನ್ನೀರಿನ ಕತೆ. ಆ ಜಲಾಶಯಗಳ ಸರಹದ್ದಿಗೆ ಸೇರಿದ ಅಪಾರ ಭೂಪ್ರದೇಶವನ್ನ ಕಳೆದುಕೊಂಡು ವಿಧಿಯಿಲ್ಲದೆ ಅರಿಯದ ಊರುಗಳೆಡೆಗೆ ಸರಿದ ಸಾವಿರಾರು ರೈತಾಪಿ ಕುಟುಂಬಗಳ ಕಣ್ಣೀರಿನ ಕತೆ. ಸಮೃದ್ಧ ನೀರಿನ ಮೂಲವನ್ನ ಹೊಂದೋದು ಒಂದು ಊರಿನ ಸೌಭಾಗ್ಯವಾದರೆ ಈ ನತದೃಷ್ಟ ಊರಿಗೆ ಅದೇ ದೌರ್ಭಾಗ್ಯವಾಗುತ್ತೆ. ಮೈದುಂಬಿ ಹರಿಯುತ್ತಿದ್ದ ನದಿಗಳಿಗೆ ಅಡ್ಡಲಾಗಿ ಜಲಾಶಯಗಳು ನಿರ್ಮಾಣವಾಗಿ ಅದೆಷ್ಟೋ ದೂರದ ಊರುಗಳಿಗೆ ನಗರಗಳಿಗೆ ನೀರು ಹರಿದರು. ಈ ನೀರಿನಿಂದಲೇ ಅಪಾರ ಪ್ರಮಾಣದ ವಿದ್ಯುತ್ ಉತ್ಪಾದನೆಯಾಗಿ ಮತ್ತೆಷ್ಟೋ ಸಾವಿರ ಮನೆಗಳಲ್ಲಿ ದೀಪ ಉರಿದರು. ಈ ಜಲಾಶಯಗಳ ನಿರ್ಮಾಣದಿಂದಾಗಿ ಇದರ ಹಿನ್ನೀರಿನಲ್ಲಿ ಮುಳುಗಿ ಹೋದ ಅಸಂಖ್ಯಾತ ಅಮಾಯಕರ ಮನೆಯ ಬೆಳಕು ನಂದಿ ಹೋಗುತ್ತೆ. ಬಹಳಷ್ಟು ಬಾರಿ ಈ ಊರಿನ ನೋವಿನ ಕಥೆಯನ್ನ ಜನರ ಬಾಯಿಂದ ಕೇಳಿದ್ದೆ, ಪುಸ್ತಕ ಪತ್ರಿಕೆಗಳಲ್ಲೂ ಓದಿದ್ದೆ. ಹೊಸನಗರ ಮಾರ್ಗವಾಗಿ ಸಾಗಿ ಹೋಗುವಾಗ ಮುಳುಗಿದ್ದ ಕೆಲವಾರು ಊರುಗಳ ಕಡೆ ಗಮನವನ್ನು ಹರಿಸಿದ್ದೆ. ಅದರಿಂದಲೇ ಆ ಜಾಗಗಳನ್ನ ಸಮೀಪಿಸಿಯೇ ಅಲ್ಲಿಯೇ ನಿಂತು ಮರೆಯಾದ ಅವುಗಳ ಕಥೆಯನ್ನು ಹೇಳೋ ಸಮಯ ಬಂದಿದೆ. ಹೊಸನಗರದ ಉದ್ದಗಲಕ್ಕೂ ಮುಳುಗಿ ಮರೆಯಾಗಿದ್ದ 10 ಊರುಗಳನ್ನ ಹುಡುಕಿ ಸುತ್ತಿದವನ ಮುಂದೆ ಹಲವಾರು ಮನೆಯ ನೆಲಗಟ್ಟುಗಳು, ಪ್ರತಿ ವರ್ಷವೂ ನೀರಿನಲ್ಲಿ ಮುಳುಗಿ ಮೇಲೆದ್ದ ಗೋಡೆಗಳು, ಮನೆಯಂಗಳದಲ್ಲಿ ಬೆಳೆದಿದ್ದ ತೆಂಗಿನ ಮರಗಳು, ಆ ಊರುಗಳಿಗೆ ನಿರ್ಮಾಣವಾಗಿದ್ದ ರಸ್ತೆಗಳು, ನದಿ ಹಳ್ಳ ಕೊಳ್ಳಗಳಿಗೆ ಅಡ್ಡಲಾಗಿ ನಿರ್ಮಿಸಿದ್ದ ಕಬ್ಬಿಣದ ಸೇತುವೆಗಳು, ಜನರು ಬದುಕಿದ್ದರೆನ್ನಲಾಗುವ ಗುರುತುಗಳು, ಹಲವಾರು ಊರುಗಳ ಕುರುಹುಗಳು ಸಿಕ್ಕವು. ಈ ಜಲಾಶಯಗಳು ನಿರ್ಮಾಣವಾಗಿ ಅವುಗಳ ಹಿನ್ನೀರು ನಮ್ಮ ಮನೆಗಳ ಕಡೆಗೆ, ಕೃಷಿ ಭೂಮಿಗಳ ಕಡೆಗೆ ಹರಿದು ನಿಂತ ಮೇಲೆ ಊರುಗಳು ದ್ವೀಪದಂತಾದ ನಂತರ ಅಲ್ಲಿದ್ದ ಜನರು ಹಿಂದಕ್ಕೆ ಸರಿದು ಹಿನ್ನೀರಿನ ಅಂಚಿನಲ್ಲಿದ್ದ ಜಾಗಗಳಲ್ಲಿ ಮನೆಗಳನ್ನ ನಿರ್ಮಿಸಿಕೊಂಡು ಬದುಕುತ್ತಿದ್ದಾರೆ. ಆದರೆ ಇನ್ನು ಕೆಲವರು ಸಂಪೂರ್ಣ ಭೂಮಿಯನ್ನ ಕಳೆದುಕೊಂಡ ನಂತರ ಈ ಊರುಗಳಲ್ಲಿ ಬದುಕಲಾಗದೆ ಸರ್ಕಾರಗಳು ನೀಡಿದ ಅಲ್ಪ ಸ್ವಲ್ಪ ಪರಿಹಾರದೊಂದಿಗೆ, ನೌಕರಿಯೊಂದಿಗೆ ಇದ್ದ ಮನೆ ಮಠಗಳೆಲ್ಲವನ್ನ ಬಿಟ್ಟು ಸರ್ಕಾರ ಸೂಚಿಸಿದ ಬೇರೆ ಬೇರೆ ಊರುಗಳಿಗೆ ವಲಸೆ ಹೋಗಿ ತಾವು ಬದುಕಿ ಬಾಳಿದ್ದ ನೆಮ್ಮದಿಯ ಗೂಡನ್ನ ಕಟ್ಟಿಕೊಂಡಿದ್ದ ಆ ಊರನ್ನ ನೆನೆದು ಇಂದಿಗೂ ಮರುತ್ತಿದ್ದಾರೆ. ಮುಳುಗಡೆಯಾಗಿದ್ದ ಮತ್ತಷ್ಟು ಊರುಗಳನ್ನ ಹುಡುಕಿ ಹೊರಟೆ. ಬೇಸಿಗೆಯಾಗಿದ್ದರಿಂದ ಹಿನ್ನೀರಿಲ್ಲದೆ ಅವೆಲ್ಲವೂ ದೊಡ್ಡ ದೊಡ್ಡ ಮೈದಾನಗಳಂತಾಗಿದ್ದವು. ನೂರಾರು ಹಸುಗಳಿಗೆ ಮೇವು ನೀಡೋ ಜಾಗವಾಗಿದ್ದವು. ಆ ಮೈದಾನಗಳಲ್ಲೂ ಕೂಡ ಕೆಲವಾರು ಮನೆಗಳಿದ್ದ ಕುರುಹುಗಳು ಸಿಕ್ಕವು. ಜನರು ಬದುಕಿ ಮರೆಯಾದ ನೂರಾರು ಎಕರೆ ಜಾಗಗಳು ಜನರಿಲ್ಲದೆ ಬಿಕೋ ಅನ್ನುತ್ತಿದ್ದವು. ಹೀಗೆ ಮುಳುಗಡೆಯಾದ ಈ ಜಾಗಗಳ ಕಡೆಗೆಲ್ಲ ಹೆಜ್ಜೆ ಹಾಕುತ್ತಾ ತಮ್ಮ ಆಸ್ತಿ ಪಾಸ್ತಿಗಳೆಲ್ಲವೂ ನೀರಿನಲ್ಲಿ ಮುಳುಗಿ ಹೋಗಿದ್ದರು. ನೀರಿನ ಅಂಚಿಗೆ ಸೇರಿದು ಬದುಕುತ್ತಿದ್ದ ಜನರಿದ್ದ ಒಂದು ಊರಿನ ಕಡೆಗೆ ಹೊರಟೆ. ಆ ಊರಿನ ಉದ್ದಗಲಕ್ಕೂ ಇದ್ದಿದ್ದು ಕೇವಲ 20ರಿಂದ 25 ಮನೆಗಳು. ಆದ್ರೆ ಇದೊಂದೇ ಊರಲ್ಲ, ಈ ರೀತಿ ಮುಳುಗಡೆಗೆ ಸೇರಿದ ಹಲವಾರು ಊರುಗಳಲ್ಲಿ ಯಾವ ಮೂಲ ಸೌಕರ್ಯಗಳು ಇಲ್ಲ. ಅದೆಷ್ಟೋ ಊರುಗಳಿಗೆ ವಿದ್ಯುತ್ ನೀಡಿದ ಹೊಸನಗರವಿದು. ಆದ್ರೆ ಇಲ್ಲಿರೋ ಹಳ್ಳಿಗಳಿಗೆ ಸರಿಯಾದ ವಿದ್ಯುತ್ ವ್ಯವಸ್ಥೆ ಇಲ್ಲ. ಕತ್ತಲಲ್ಲಿ ಮುಳುಗಿದ ಅದೆಷ್ಟೋ ಮನೆಗಳಿಗೆ ಇಂದಿಗೂ ಬೆಳಕು ಹರಿದಿಲ್ಲ.
ಇಲ್ಲಿ ಕೆಲವರು ಮಳೆಗಾಲದಲ್ಲಿ ಮಾಡಬೇಕಾದ ಭತ್ತದ ನಾಟಿಯನ್ನ ಬೇಸಿಗೆಯಲ್ಲೇ ಮಾಡಿ ಮುಗಿಸಿ ಪೈರನ್ನು ಕೂಡ ಬೇಸಿಗೆಯಲ್ಲೇ ಪಡೆದು ಕೃಷಿ ಭೂಮಿಗಳಿಂದ ಹಿಂದೆ ಸರಿತಾರೆ. ಕಾರಣ ಈ ಎಲ್ಲಾ ಗದ್ದೆ ತೋಟಗಳು ಮಳೆಗಾಲದಲ್ಲಿ ಮುಚ್ಚಿ ಹೋಗುತ್ತವೆ, ಹಿನ್ನೀರು ಬಂದು ನಿಂತರೆ. ಈ ಹೊಸನಗರದ ಇನ್ನೊಂದು ನೋವಿನ ಕಥೆ ಏನಂದ್ರೆ, ಜನಸಂಖ್ಯಾ ಆಧಾರದ ಮೇಲೆ ವಿಧಾನಸಭಾ ಕ್ಷೇತ್ರಗಳ ಪಟ್ಟಿಯಿಂದ ಈ ಊರನ್ನ ವಜಾಗೊಳಿಸಲಾಗುತ್ತೆ. ಅಲ್ಲಿಂದ ಅಭಿವೃದ್ಧಿಯು ಕುಂಠಿತಗೊಳ್ಳುತ್ತೆ. ಇದ್ದ ಜನರೆಲ್ಲರನ್ನ ಜಲಾಶಯಗಳನ್ನ ನಿರ್ಮಿಸಿ ಆ ಜನರಿಗೆ ಸೂರುಗಳಿಲ್ಲದಂತೆ ಮಾಡಿ ಊರನ್ನ ಬಿಡಿಸಿದ್ರೆ ಇನ್ನು ಜನಸಂಖ್ಯೆ ಇಲ್ಲಿರುತ್ತೆ. ಅಂದಿನಿಂದಲೂ ಈ ಜನರ ಹೋರಾಟಗಳು ನಿರಂತರವಾಗಿ ನಡೆಯುತ್ತಿಲ್ಲವೆ. ಆದರೆ ಜನಸಾಮಾನ್ಯರ ಕೂಗು ನಮ್ಮನ್ನಾಳುವ ರಾಜಕಾರಣಿಗಳವರೆಗೂ ಎಲ್ಲಿ ಮುಟ್ಟುತ್ತೆ. ಮುಟ್ಟಿದ್ರು ತಕ್ಷಣ ಪರಿಹಾರವೆಲ್ಲಿ ಸಿಗುತ್ತವೆ. ಸುತ್ತಲೂ ನೀರು ತುಂಬಿ ದ್ವೀಪದಂತಾದ ಊರುಗಳಿಗೆ ಆರಂಭದಲ್ಲಿ ಉಕ್ಕುಡ ತೆಪ್ಪಗಳು ನೆರವಾದವು. ಕಾಲ ಕಳೆದ ನಂತರ ನೂರಾರು ಜನರನ್ನ, ಹತ್ತಾರು ವಾಹನಗಳನ್ನ ಒಂದೇ ಬಾರಿಗೆ ಹೊತ್ತು ಒಂದು ದಡದಿಂದ ಮತ್ತೊಂದು ದಡಕ್ಕೆ ತಲುಪಿಸೋ ಲಾಂಚ್ಗಳು ಬಂದವು. ಈಗ ಇಲ್ಲಿ ನಿರ್ಮಾಣವಾಗುತ್ತಿರೋ 3-4 ದೊಡ್ಡ ದೊಡ್ಡ ಸೇತುವೆಗಳಿಂದ ಜನರ ಪ್ರಯಾಣ ಸುಗಮವಾಗುವುದರ ಜೊತೆಗೆ ಇಲ್ಲಿವರೆಗೂ ಪ್ರವಾಸಿಗರನ್ನ ಸೆಳೆದಿದ್ದ ಈ ಜನರ ಓಡಾಟಕ್ಕೆ ಅನುಕೂಲ ಮಾಡಿಕೊಟ್ಟಿದ್ದ ಲಾಂಚ್ಗಳು ಮರೆಗೆ ಸರಿಯುವ ಸಮಯಕ್ಕೆ ಹತ್ತಿರವಾದವು. ಹೀಗೆ ನನ್ನ ಈ ಹೊಸನಗರದ ಕಡೆಗಿನ ಪ್ರಯಾಣದಲ್ಲಿ ಹಿನ್ನೀರಿನಲ್ಲಿ ಸರ್ವಸ್ವವನ್ನು ಕಳೆದುಕೊಂಡ ಜನರ ನೋವಿನ ಕಥೆಯನ್ನ ಕೇಳ್ತಾ, ಮತ್ತಷ್ಟು ಮಳೆಗಾಲದಲ್ಲಿ ನೀರು ತುಂಬಿ ಬೇಸಿಗೆಯಲ್ಲಿ ಮುಳುಗಡೆಯಾದ ಜಾಗಗಳಿಗೆ ಹೆಜ್ಜೆ ಹಾಕುತ್ತಾ ಹತ್ತಾರು ಊರುಗಳನ್ನ ಸುತ್ತು ಬಂದ ನನಗೆ ಹುಟ್ಟಿ ಬೆಳೆದ ಜಾಗಗಳನ್ನ ಬಿಟ್ಟು ಗೊತ್ತು ಗುರಿ ಇಲ್ಲದ ಊರುಗಳೆಡೆಗೆ ಹೆಜ್ಜೆ ಇಟ್ಟು ಬದುಕುತ್ತಿರೋ ಆ ಜನರ ಜೀವನದ ಬಗ್ಗೆ ಯೋಚನೆ ಮಾಡಿ. ತಲೆಮಾರುಗಳು ಸರಿದರೂ ಮೂಲಭೂತ ಸೌಕರ್ಯಗಳಿಗಾಗಿ ಹೋರಾಟಗಳು ನಿಂತಿಲ್ಲ. ಇಂದಿಗೂ ಈ ಜನರಿಗೆ ಮುಳುಗಡೆ ನಿರಾಶ್ರಿತರು ಅನ್ನೋ ಹಣೆಪಟ್ಟಿ ಹೋಗಿಲ್ಲ. ಈ ಎಲ್ಲಾ ಯೋಚನೆಗಳಲ್ಲೇ ನನ್ನ 2 ದಿನಗಳ ಕಾಲದ ಮುಳುಗಡೆಯಾದ ಜಾಗಗಳ ಕಡೆಗಿನ ಪ್ರಯಾಣ ಮುಗಿದಿತ್ತು. ಈ ಪ್ರಯಾಣ ಒಂದಷ್ಟು ಅದ್ಭುತ ಅನುಭವಗಳನ್ನು ಕೊಡೋದು ಜೊತೆಗೆ ಜನರ ಪರಿಸ್ಥಿತಿಯನ್ನು ಅರ್ಥ ಮಾಡಿಸಿತ್ತು. ಸಾವಿರಾರು ಜನರು ಬದುಕಿ ಬಾಳಿದ್ದ ಜಾಗಗಳ ಇಂದಿನ ಪರಿಸ್ಥಿತಿಗೆ ಸಾಕ್ಷಿಯಾಗೋದ್ರ ಜೊತೆಗೆ ಯಾರದ್ದೋ ಬದುಕಿಗೆ ತಮ್ಮ ಬದುಕನ್ನು ಕಳೆದುಕೊಂಡ ಈ ಅಮಾಯಕರು ಅನುಭವಿಸಿದ ಕಷ್ಟಗಳು ಕಣ್ಣು ಮುಂದೆ ಬಂದಿತ್ತು. ನಾನು ಮೊದಲೇ ಹೇಳಿದ ಹಾಗೆ ಇದು ಜಲಾಶಯಗಳಿಗೆ ಗುದ್ದಿ ನಿಂತು ಹಿಂದಿರುಗಿದ ಹಿನ್ನೀರಿನ ಕತೆ, ಮನೆ ಮಠಗಳನ್ನ ಬಿಟ್ಟು ಹರಿಯದ ಊರುಗಳ ಕಡೆಗೆ ಸರಿದ ಅಸಂಖ್ಯಾತ ಅಮಾಯಕ ಜನರ ಕಣ್ಣೀರಿನ ಕತೆ. ಇದೇ ರೀತಿಯ ಮತ್ತಷ್ಟು ಕಥೆಯನ್ನ ಹೇಳ್ತೀನಿ. ಅವಶ್ಯಕವೆನಿಸಿದ್ರೆ ಆಲಿಸಿ, ಸಬ್ಸ್ಕ್ರೈಬ್ ಮಾಡೋದ್ರ ಮೂಲಕ ನನ್ನ ಈ ಪ್ರಯಾಣವನ್ನು ಬೆಂಬಲಿಸಿ.